ಯಾರಿಗಿಷ್ಟ ಆಗಿಲ್ಲ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿ. ಇಡೀ ಇಂಡಿಯಾ ತುಂಬ ಕೇಳ್ತಾ ಇರೋ ಒಂದೇ ಮಾತು, ಪುಷ್ಪ ಪುಷ್ಪ ಪುಷ್ಪ. ಪುಷ್ಪ ಅಂದರೆ ಫೈರ್ ಅಲ್ಲ, ವೈಲ್ಡ್ ಫೈರ್. ವೈಲ್ಡ್ ಫೈರ್. ಕಾರಣ ಇಷ್ಟೇ, ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯ ಎಲ್ಲ ರೆಕಾರ್ಡ್ಗಳನ್ನು ಪುಷ್ಪ ಬ್ರೇಕ್ ಮಾಡಿದೆ. ರಾಜಮೌಳಿ ನಿರ್ದೇಶನದ ಬಾಹುಬಲಿ ಮತ್ತೆ ನಮ್ಮ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF ಹಾಗೂ ಜವಾನ್, ಶಾರುಖ್ ಖಾನ್ ಅಭಿನಯದ ಜವಾನ್ ಹಾಗೂ ಪಠಾಣ್ ಎಲ್ಲ ಚಿತ್ರಗಳನ್ನು ಕೇವಲ 7 ದಿನಗಳಲ್ಲಿ 1000 ಕೋಟಿಯ ಕ್ಲಬ್ ಅನ್ನು ಸೇರಿ ಪುಷ್ಪ ಎಲ್ಲ ರೆಕಾರ್ಡ್ಗಳನ್ನು ಧೂಳಿಪಟ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಹೇಳೋದು, ಪುಷ್ಪ ಅಂದ್ರೆ ಫ್ಲವರ್ ಕಾದು, ವೈಲ್ಡ್ ಫೈರ್ ಅನ್ನೋದು ಫಸ್ಟ್ ಪಾರ್ಟ್ ಆದ್ರೆ, ಈ ವೈಲ್ಡ್ ಫೈರ್ ಅನ್ನೋದು ಇಡೀ ಸಿನಿಮಾ ಇಂಡಸ್ಟ್ರಿಯ ಕಾಡನ್ನೇ ಆವರಿಸಿಬಿಟ್ಟಿದೆ. ಯಾವ ಮಟ್ಟಿಗೆ ಅಂದ್ರೆ, ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹುದೊಡ್ಡ ದಾಖಲೆಯನ್ನು ಬರೆದಿದೆ. ಮತ್ತೆ ಇದ್ರ ಜೊತೆಯಲ್ಲಿ ಕೇವಲ 7 ದಿನಗಳಲ್ಲಿ 1000 ಕೋಟಿಯ ಕ್ಲಬ್ ಅನ್ನು ಸೇರಿ ಎಲ್ಲಾ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿಬಿಟ್ಟಿದೆ. 7 ದಿನಗಳಲ್ಲಿ 1000 ಕೋಟಿ ಗಳಿಸಿದ ಭಾರತದ ಮೊಟ್ಟ ಮೊದಲ ಚಿತ್ರ. ಪುಷ್ಪ ಅಂದ್ರೆ ಕೋಟಿ ಅಲ್ಲ, 1000 ಕೋಟಿಯ ಒಡೆಯ. ಈ ಹಿಂದೆ ನಮ್ಮ KGF ಸೇರಿದಂತೆ ಭಾರತದ ಅನೇಕ ಚಿತ್ರಗಳು 1000 ಕೋಟಿಯ ಕ್ಲಬ್ ಅನ್ನು ಸೇರಿವೆ. ಆದರೆ ಯಾವ ಚಿತ್ರ ಕೂಡ 7 ಡೇಸ್ನಲ್ಲಿ 1000 ಕೋಟಿಯ ಟಾರ್ಗೆಟ್ ರೀಚ್ ಆಗಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗೋದಾದ್ರೆ, ಇಡೀ ವಿಶ್ವವನ್ನೇ ಬೆರಗುಗೊಳಿಸಿದ್ದ ಬಾಹುಬಲಿ ಪಾರ್ಟ್ 2 ಕೂಡ 1000 ಕೋಟಿ ಮಾಡೋಕೆ 10 ದಿನಗಳ ಕಾಲ ಟೈಮ್ ತಗೊಂಡಿತ್ತು. ಇನ್ನು ನಮ್ಮ ಕನ್ನಡದ ಚಿತ್ರ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ KGF 2 ಕೂಡ 1000 ಕೋಟಿಯನ್ನು ಒಂದು ಕಲೆ ಹಾಕೋದಕ್ಕೆ ಸುಮಾರು 16 ದಿನಗಳ ಕಾಲ ಟೈಮ್ ತಗೊಂಡಿತ್ತು. ಇನ್ನು ಪುಷ್ಪ 2 ಕೇವಲ 7 ದಿನಗಳಲ್ಲಿ 1000 ಕೋಟಿಯ ಕ್ಲಬ್ ಅನ್ನು ಸೇರಿ ರೂಲ್ ಮಾಡುತ್ತಿದೆ. ಅತಿ ಕಡಿಮೆ ದಿನಗಳಲ್ಲಿ 1000 ಕೋಟಿ ಗಳಿಸಿದ ಇತ್ತೀಚಿನ ಭಾರತೀಯ ಸಿನಿಮಾಗಳ ಲಿಸ್ಟ್ ಅನ್ನು ನೋಡೋದಾದ್ರೆ, ಪುಷ್ಪ 2 7 ದಿನಗಳಲ್ಲಿ ಟಾರ್ಗೆಟ್ ರೀಚ್ ಮಾಡಿದೆ. ಬಾಹುಬಲಿ 2 10 ದಿನಗಳಲ್ಲಿ 1000 ಕೋಟಿ ಕ್ಲಬ್ ಸೇರಿತ್ತು. ಇತ್ತೀಚಿನ ಕಲ್ಕಿ 2898 AD ಸಿನಿಮಾ 16 ದಿನಗಳಲ್ಲಿ 1000 ಕೋಟಿ ಗಳಿಕೆ ಮಾಡಿತ್ತು. ಕನ್ನಡದ ಹೆಮ್ಮೆಯ ಚಿತ್ರ KGF 2 ಕೂಡ 16 ದಿನಗಳಲ್ಲಿ 1000 ಕೋಟಿ ಗಳಿಸಿ ದಾಖಲೆ ಬರೆದಿತ್ತು. ರಾಜಮೌಳಿ ಅವರ RRR ಕೂಡ 1000 ಕೋಟಿಯ ಕ್ಲಬ್ ಸೇರೋಕೆ 16 ದಿನಗಳನ್ನು ತೆಗೆದುಕೊಂಡಿತ್ತು. ಇನ್ನು ಬಾಲಿವುಡ್ನ ಜವಾನ್ ಚಿತ್ರ 18 ದಿನಗಳ ಬಳಿಕ 1000 ಕೋಟಿಯ ಕ್ಲಬ್ ಸೇರಿದ್ರೆ, ಪಠಾಣ್ 27 ದಿನಗಳ ಬಳಿಕ 1000 ಕೋಟಿ ಗಳಿಸಿತ್ತು. ಸೊ ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಪುಷ್ಪ 2 ಕೇವಲ 7 ದಿನಗಳಲ್ಲಿ ಈ ಎಲ್ಲಾ ದಾಖಲೆಗಳನ್ನ ಉಡಿಸ್ ಮಾಡಿದೆ. ಅಂದಾಗೆ ಈ 1000 ಕೋಟಿಯ ಸರ್ದಾರನನ್ನು ನೋಡಿದ್ರೆ ದಕ್ಷಿಣ ಭಾರತದ ಚಿತ್ರಗಳೇ ಹೆಚ್ಚಾಗಿವೆ. ಅಲ್ಲಿಗೆ ಸಿನಿಮಾ ಇಂಡಸ್ಟ್ರಿಯನ್ನ ನೋಡೋದಾದ್ರೆ ಸೌತ್ ಸ್ಟಾರ್ಗಳೇ ಎಲ್ಲಾ ಚಿತ್ರಗಳನ್ನ ಮಾಡಿ ಮೆರಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ನಮ್ಮ ಕನ್ನಡ ಮತ್ತು ತೆಲುಗು ಸಿನಿಮಾಗಳು ಮಾತ್ರ 1000 ಕೋಟಿಯ ಕ್ಲಬ್ ಅನ್ನ ಅತಿ ಶೀಘ್ರದಲ್ಲೇ, ಎಷ್ಟು ಬೇಗ ಆದರೆ ಅಷ್ಟು ಬೇಗ ರೀಚ್ ಆಗಿ ಎಲ್ಲ ದಾಖಲೆಗಳನ್ನು ಮುರಿತಾ ಇದ್ದಾವೆ ಅಂತಲೇ ಹೇಳ್ಬೋದು. ಇದೊಂದು ಕಾರಣ ಸಾಕಲ್ವಾ ತೆಲುಗು ಮತ್ತು ಕನ್ನಡ ಇಂಡಸ್ಟ್ರಿಗೆ ಒಂದು ಡಿಮ್ಯಾಂಡ್ ಬರೋದಕ್ಕೆ. ಆ ಮೂಲಕ ತೆಲುಗು ಮತ್ತು ಕನ್ನಡ ಸಿನಿಮಾಗಳಿಗೆ ವಿಶ್ವದಾದ್ಯಂತ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಇನ್ನು ಅದರಲ್ಲೂ ಪುಷ್ಪ 2 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಸದ್ದನೆ ಮಾಡ್ತಾ ಇದೆ. ಭಾರತದಲ್ಲಿ ಕೇವಲ 7 ದಿನಕ್ಕೆ 687 ಕೋಟಿಯನ್ನ ಪುಷ್ಪ 2 ಗಳಿಕೆ ಮಾಡಿದೆ. ಇನ್ನುಳಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಳಿಕೆ ಮಾಡಿದೆ. Thank you. And I would like to thank the people from all across the country, from every state. People have showed immense love equally. So I would like to thank the entire nation for pouring this wildfire of love. Thank you, thank you, thank you, thank you, thank you. ಪುಷ್ಪ 2 ಚಿತ್ರದ 1 ವಾರದ ಬಾಕ್ಸ್ ಆಫೀಸ್ನ ಲೆಕ್ಕಾಚಾರವನ್ನು ನೋಡೋದಾದ್ರೆ, ಡಿಸೆಂಬರ್ 5ನೇ ತಾರೀಕು ಚಿತ್ರ ಬಿಡುಗಡೆಯಾಗಿತ್ತು. ಮೊದಲ ದಿನದ ವರ್ಲ್ಡ್ ವೈಡ್ ಕಲೆಕ್ಷನ್ 282.91 ಕೋಟಿ, ಎರಡನೇ ದಿನದ ಕಲೆಕ್ಷನ್ 134.63 ಕೋಟಿ, ಮೂರನೇ ದಿನ ಪುಷ್ಪ ಗಳಿಸಿದ್ದು 159.27 ಕೋಟಿ, ನಾಲ್ಕನೇ ದಿನಕ್ಕೆ ಪುಷ್ಪನ ಗಳಿಕೆ 204.52 ಕೋಟಿಯನ್ನು ತಲುಪಿತ್ತು. ಐದನೇ ದಿನ 101.35 ಕೋಟಿಯಾಗಿತ್ತು. ಇನ್ನು ಆರನೇ ದಿನಕ್ಕೆ 80.74 ಕೋಟಿ ಗಳಿಸಿದ್ರೆ, ಏಳನೇ ದಿನ 69.03 ಕೋಟಿ ಗಳಿಸಿತ್ತು. ಹೀಗೆ 7 ದಿನಗಳಲ್ಲಿ ಪುಷ್ಪ 2 ಒಟ್ಟು 1032.45 ಕೋಟಿ ಕಲೆಕ್ಷನ್ ಮಾಡಿದೆ. ಪುಷ್ಪ ಈಗ ನ್ಯಾಷನಲ್ ಲೆವೆಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅನ್ನುವ ಒಂದು ಡೈಲಾಗು ಚಿತ್ರದಲ್ಲಿದೆ.
ಪುಷ್ಪ అంటే ನ್ಯಾಷನಲ್ ಅನ್ಕೊಂತೀರಾ ಇಂಟರ್ನ್ಯಾಷನಲ್ ಆ ಡೈಲಾಗ್ನಂತೆ ಪುಷ್ಪ 2 ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸದ್ದು ಮಾಡ್ತಿದೆ ಮತ್ತೆ ಅದಕ್ಕೆ ತಕ್ಕಂತೆ ಗಳಿಕೆ ಕೂಡ ಮಾಡ್ತಾ ಇದೆ. ಪುಷ್ಪ ದಿ ರೂಲ್ ಅನ್ನೋ ಹೆಸರಿಗೆ ತಕ್ಕಂತೆ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ರೂಲ್ ಮಾಡ್ತಾ ಇದೆ. ಪುಷ್ಪ అంటే ಫೈರ್ ಕಾದು, ವೈಲ್ಡ್ ಫೈರ್. ಅಸಲು ತಗ್ಗೆದಿಲ್ಲ.